ಬ್ರೋ ನೀನು ತಿನ್ನಲ್ಲ ಅಂದರೆ ಯಾರೂ ತಿನ್ನಬಾರ್ದಾ? ಯೋ ವಾಟ್ಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಕೂದಲ ಇಗ್ನೋರ್ ಮಾಡಿ ಗಾಡೀಲಿ ಬಂದಿದ್ದು ನಮ್ಮ ಪ್ರೋ ಡ್ರೈವರ್ ಕರ್ಕೊಂಬಂದಿದ್ದಾರೆ. ಫುಲ್ ಮೆಸ್ಸಿ ಆಗಿದೆ, ಡೋಂಟ್ ಮೈಂಡ್ ದಟ್. ಇವತ್ತು ಬಂದಿರೋದು ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ. ದೊನ್ನೆ ಬಿರಿಯಾನಿ ಸೊ ನಾವು ಬಂದಿರೋದು ಇವತ್ತು ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ. ಎಂತ ಚಾಟ್ ಬಂದಿದ್ದಿ? ಸೊ ಇವತ್ತು we came for a vlog here. So here's the one. He's going there. I guess to order the food. ಬಂದಿದ್ದೀವಿ, ಏನೇನು ಆರ್ಡರ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಚಿಲ್ಲಿ ಚಿಕನ್ ಅವರು ಒಳ್ಳೆ ಎತ್ತಿಕ್ತಿದ್ದಾರೆ. ನಾವು ಮದುವೆ ಹೇಗೋ ಏನಣ್ಣ ಇದು? ಪೆಪ್ಪರ್ ಚಿಕನ್. ಅದಾದಮೇಲೆ ಇದು ಮಾಲ್ಗುಡಿ ಸ್ಪೆಷಲ್ ಅಂತೆ, ಫುಲ್ ಟ್ರೈ ದಿಸ್. ಆ್ಯಂಡ್ ಆ ಕಡೆ ಚಿಲ್ಲಿ ಚಿಕನ್ ಫೇವ್ರೆಟ್. ಅಲ್ಲಿ ಬಿರಿಯಾನಿ ಎಲ್ಲ ರೆಡಿ ಆಯಿತು. ನೋಡಿದ್ರೆ ಬಾಳೆಲ್ಲ ಫುಲ್ಲು ನೀರು ಬರ್ತಿದೆ. ಅದಾದ ಮೆನ್ಯೂ ಹೂ ಮಾಡ್ಕೊಡು. ಚಿಲ್ಲಿ ಚಿಕನ್, ಮಟನ್ ಬಿರಿಯಾನಿ, ಮಟನ್ ಪೆಪ್ಪರ್ ಫ್ರೈ, ರೋಟಿ ಫ್ರೈ, ಘಮ್ಮ ಹೆಸರು ಕೇಳ್ತಿದ್ರೆ ಬಾಯಲ್ಲಿ ಬರ್ತಿದೆ. ಬರೋಕ್ಕೆ ಲೇಟ್ ಆಗುತ್ತೆ. ಮೇಲ್ಗಡೆ ಇದೆ ಇದು ಮಾಲ್ಗುಡೀಸ್. ಇಟ್ಸ್ ಅ ಡೂಪ್ಲೆಕ್ಸ್. ಕಸ್ಟಮರ್ಸ್ ಇದ್ದಾರೆ. ಗೆಸ್ ಆರ್ ನಾಟ್ ಡಿಸ್ಕರಿಂಗ್ ದಟ್. ಇಟ್ಸ್ ಅ ಕ್ವೈಟ್ ಬಿಗ್ ಒನ್. ಟ್ಯೂಸ್ಡೇಸ್ ಕೂಡ ಚೆನ್ನಾಗಿ ಬರ್ತಾರಲ್ಲ, ಟ್ಯೂಸ್ಡೇಸು ಬರ್ತಾರೆ. ಬ್ರೋ ನೀನು ತಿನ್ನಲ್ಲ ಅಂದರೆ ಯಾರೂ ತಿನ್ನಬಾರ್ದಾ? ಇಲ್ಲಿ ಗೋದರ್ ಕಾರ್ನರಲ್ಲಿ ಬರೋಣ, ಚೆನ್ನಾಗಿದೆ. ನೈಸ್ ಆ್ಯಂಬಿಯನ್ಸ್. ಒಳ್ಳೊಳ್ಳೆ ಪೇಂಟಿಂಗ್ಸ್ ಹಾಕಿದ್ದಾರೆ, ಒಳ್ಳೊಳ್ಳೆ ಪೇಂಟಿಂಗ್ಸ್ ಹಾಕಿದ್ದಾರೆ, ಒಳ್ಳೆ ಲೈಟಿಂಗ್ ಕೊಟ್ಟಿದ್ದಾರೆ. ಇಟ್ಸ್ ನೈಸ್. ಇವತ್ತು ನಾನು ಒಬ್ಬನೇ ತಿನ್ನೋದು. ನಂದಲ್ಲಿ ಇಸ್ ನಾಟ್ ಗೋನ್ ಹ್ಯಾವ್. ಸೊ ನಾನು ಮಿಸ್ ದ ಅಲ್ಟಿಮೇಟ್ ಟೇಸ್ಟ್ ಆಫ್ ಮಾಲ್ಗುಡೀಸ್. ಸೊ ಮೊದಲು ತಿಂದಿದ್ದೀನಿ ಇಲ್ಲಿ, ಲೈಕ್ ಬ್ಲಾಗ್ಗಿಂತ ಮುಂಚೆನೂ. ಇಟ್ಸ್ ಅ ಗುಡ್ ಒನ್. ನನಗೆ ಎಲ್ಲ ದಿನ ಚಿಕನ್ ಇದೆ ತಿಂತೀನಿ, ಎಕ್ಸೆಪ್ಟ್ ಮಂಡೇಸ್ ಆ್ಯಂಡ್ ಸ್ಯಾಟರ್ಡೇಸ್. ನನಗೆಲ್ಲ ದಿನ ಇಲ್ಲ. ಇದೇನು ಗೊತ್ತಾ, ನಮ್ಮ ಹುಡುಗ ಅದರಲ್ಲಿ ಏನೇನು ಆರ್ಡರ್ ಮಾಡಿದೆ ಅಂತ ಹೇಳ್ತೇನೆ ನೋಡಿ. ಚಪಾಪ 1 2 3 ಓಕೆ 4. ಲಿಟ್ರಲಿ ಎಲ್ಲ ಹೇಳ್ಬಿಟ್ಟವನೆ ಗೊತ್ತಾ ಗೈಸ್, ಎಲ್ಲ ಹೇಳ್ಬಿಟ್ಟವನೆ. ಆ್ಯಂಡ್ ನಿಮಗೆ ತೋರಿಸ್ತೀನಿ ನಮ್ಮ ಅಣ್ಣ ಎಂಥ ಬ್ಯಾಟ್ಸ್ಮನ್ ಅಂತ ನಿಮಗೆಲ್ಲ ತೋರಿಸ್ತೀನಿ. ಲೆಟ್ ಮಿ ಟೆಲ್ ಯು ಆಲ್ ಗೈಸ್, ಆ್ಯಕ್ಚುಲಿ ಫುಡ್ ಬ್ಲಾಗರ್ಸ್ಗೆ ಇರೋದು ಒಂದು ಅಡ್ವಾಂಟೇಜ್ ಅದು, ಕೆಪಾಸಿಟಿ ಇರಬೇಕು. ನಾವು ಇಲ್ಲಿಗೆ ಬಂದು ನಾರ್ಮಲ್ ಆಗಿ ತಿನ್ನಬೇಕು ಅಂತ ಬಂದರೆ ಬಿಲ್ಲು ಓಕೆ ಇಟ್ ಇಸ್ ಆನ್ ಸಾರಿ ನಾರ್ಮಲ್ ಆಗಿ ಬಂದು ಬಿಲ್ ಮಾಡಿದ್ರೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 500-600 ಪ್ಲಸ್. ಆ್ಯಂಡ್ ಅಂತೆ ನಾನು ಇನ್ನೂ ಜಾಸ್ತಿನೇ ಆಗುತ್ತೆ ಅನ್ಕೊತೀನಿ. ಆ್ಯಂಡ್ ಬೀಯಿಂಗ್ ಸ್ಟೂಡೆಂಟ್ ಐ ಬಿಲೀವ್ ಲೈಕ್ ಅಕಾರ್ಡಿಂಗ್ ಟು ವಾಟ್ ಯು ಆರ್ಡರ್ ಇಟ್ ವಿಲ್ ಬಿ ಮೋರ್ ದ್ಯಾನ್ 1.1. ಬೀಯಿಂಗ್ ಅ ಸ್ಟೂಡೆಂಟ್ಸ್ ಒಂದು ಬಂದರೆ ಫ್ಯಾಮಿಲಿ ಜೊತೆಲಿ ಬಂದರೆ ಅಷ್ಟೆಲ್ಲ ತಿನ್ಬೋದು. ಅದು ಬಿಟ್ಟರೆ ಈ ಥರ ಬಂದ್ರೇ ಸೊ ಸಿಕ್ಕಾಗಿ ಬಾರಿಸ್ಬಿಡ್ಬೇಕು. ಸೊ ಇವತ್ತೇ ನನ್ನ ಚೀಟ್ ಮೀಲ್ ಅಂದ್ಕೊಂಡು ಫುಲ್ ಬ್ಯಾಟಿಂಗ್. ಚೀಟ್ ಮೀಲ್ ನಂದು ಎವ್ರಿ ಡೇ ಆಗ್ಬಿಟ್ಟಿದೆ. ಅವರು ಡೈಲಿ ವ್ಲಾಗ್ ಅಣ್ಣ ಬಂದಿದೆ. ನಮ್ಮನ್ನ ನೋಡಿದ ತಕ್ಷಣ ಮಾಡಿ ಚಮಚ ಅಂತ ಇದೆ. ಎಲ್ಲ ಆಲ್ಮೋಸ್ಟ್ ಎವ್ರಿಥಿಂಗ್ ಫ್ರಮ್ ದ ಮೆನ್ಯೂ ಬೋರ್ಡ್ ಇಸ್ ಹಿಯರ್. ಇದು ಮಟನ್ ಬಿರಿಯಾನಿ ಶಾಂತಂ ಪಾಪಂ. ಓಕೆ ಗಾಯ್ಸ್, ಶೋ ಯು ನಮ್ಮನ್ನ ಹೆಂಗೆ ತಿಂತಾರೆ ಅಂತ. ಬ್ಯಾಟ್ಸ್ಮನ್ ರೆಡಿ ಇದೆ, ಪಿಚ್ ರೆಡಿ ಇದೆ, ಬಾಲು ಬರ್ತಿದೆ, ಬಂದಿದೆ, ಎಲ್ಲ ಬಂದಿದೆ. ಇವಾಗ ಬ್ಯಾಟಿಂಗ್ ಒಂದೇ ಬಾಕಿ. ಇಲ್ಲೇ ಊಟ ಮಾಡಿಸೋದಿಲ್ಲ. ನೋ ವಾಟ್ ಡಿಸ್ಅಡ್ವಾಂಟೇಜ್, ಈ ಕಾಂಟ್ ಈಟ್. ಓಕೆ, ಇದೆಲ್ಲ ನನಗೆ ಬ್ಯಾಟಿಂಗು, ನನಗೆ ಅದು ಅಡ್ವಾಂಟೇಜ್. ಸೀರಿಯಸ್ ಯಾರಿಗಾದರೂ ಚಿಕನ್ ಟ್ಯಾಕಟ್ ನೋಡಿದ್ರೆ ಬಾಯಲ್ಲಿ ನೀರು ಬರದೇ ಇರುತ್ತಾ? ನಿಮ್ಗಂತ ಕ್ಲೋಸಪ್ ಅಂತ ತೋರಿಸ್ತೀನಿ ನೋಡಿ. ಸಿನಿಮ್ಯಾಟಿಕ್ಸು ಹಾಕ್ತೀವಿ. ಜಸ್ಟ್ ಸಿ. ಓ ಮೈ ಗಾಡ್. There you go. Yummy foods. ಲೈಟ್ ಹಾಕಿದ್ದಾರೆ, ನನ್ನ ಕಣ್ಣಿಗೆ ಕೊಗ್ತಿದೆ. ಬಟ್ ದಿಸ್ ಗಾಯ್ ನೀಡ್ಸ್ ಇಟ್ ಫಾರ್ ಎಡಿಟಿಂಗ್ ಇಟ್ ಸಿಮ್ಸ್. ಪ್ಲೇಟ್ ಬಂದಿದೆ, ಬಾರ್ಸಕ್ಕೆ ಶುರು ಮಾಡೋಣ. ಲೆಟ್ಸ್ ಗೋ. ಯು ಕಮ್ ನೈಸ್ ಓನ್ಲಿ. ಓಕೆ ಗೈಸ್, ಇವತ್ತು ನಾನು ತಿನ್ನಂಗಿಲ್ಲ ಅಂತ ಹೇಳಿದ್ನಲ್ಲ, ಹೊಸಂದಿ ಗೊತ್ತಾ ಗೈಸ್, ನಾನು ಇವತ್ತು ತಿನ್ನಲ್ಲ ಅಂತ ಹೇಳಿದ್ನಲ್ಲ. ಐ ಹ್ಯಾವ್ ಟು ಕೀಪ್ ಇಟ್ ಅಪ್ ಅಟ್ ಎನಿ ಕಾಸ್ಟ್. ಅದಕ್ಕೆ ನೋಡಿ ಇಷ್ಟೆಲ್ಲ ಐಟಮ್ಸ್ ಆರ್ಡರ್ ಮಾಡಿದ್ರು
ತಿಂತವನ್ ಗೊತ್ತಾ ಅನ್ನ. ಹೌ ಇಸ್ ಇಟ್ ಮ್ಯಾನ್? ಮಟನ್ ಬಿರಿಯಾನಿ ಅಂತ ಕ್ರೇಜಿ. ಎಲ್ಲೋದ್ರೂ ಇಲ್ಲಿ ಮಾತ್ರನಾ? ಇಲ್ಲ ಇಲ್ಲಿ ದಿಸ್ ನಾಟ್ ದ ಫಸ್ಟ್ ಟೈಮ್ ಐ ಆಮ್ ವಿಸಿಟಿಂಗ್. ಮುಂಜಾನೆ ಬಂದಿದ್ದೀನಿ. ಓಕೆ. ಅಲ್ಟಿಮೇಟ್. ಒಳ್ಳೆ ಟೇಸ್ಟಿ ಬಿರಿಯಾನಿ ತಿನ್ನಬೇಕು ಅಂದರೆ ಕ್ಯಾನ್ ವಿಸಿಟ್ ದಿಸ್ ಪ್ಲೇಸ್ ಮತ್ತಿಗೆರೆ ನಿಯರ್ ಬೈ. ತಿನ್ನೋಣ. ಇನ್ನೂ ಸಿಗ್ತೀನಿ. ಸೊ ಬ್ಯಾಟಿಂಗ್ ಆಯಿತು. 16 ಅಲ್ವಾ, ಸೊ ಮೈ ಹ್ಯಾಂಡ್ಸ್ ಆರ್ ಗೋಯಿಂಗ್ ಟು ದಟ್ ಪವರ್. ಊಟ ಆಯಿತು, ಒಳ್ಳೆ ಊಟ ಗುರು. ನಷ್ಟ ಅಂತಲೇ ಹೇಳ್ತೀನಿ. ಟ್ರೈ ಮಾಡಿ ನೀವೆಲ್ಲ, ಅದೆಲ್ಲ ತೋರಿಸ್ಬಾರ್ದು, ದೃಷ್ಟಿ ಆಗುತ್ತೆ ನಿಮಗೆ. ಮೇಯ್ನು ನೀವು ಮಸ್ಟ್ ಟ್ರೈ ಮಾಡಬೇಕಾದ್ರೆ ಡ್ರ್ಯಾಗನ್ ಚಿಕನ್. ಇಟ್ಸ್ ಲೈಕ್ ಸ್ಪೈಸಿ ಲವರ್ಸ್ ಯಾರು ಇರ್ತಾರೋ ನೆಕ್ಸ್ಟ್ ಲೆವೆಲ್ ಡೇಸ್ ಇದೆ. ನಾನು ಸಿದಾನೆ ಆಗ್ಬಿಟ್ಟೆ. ಹೈಟೆಡ್ ಮೇಂಟೈನ್ಸ್ ಬಟ್ ಇಟ್ಸ್ ಕ್ರೇಜಿ. ಹೊಟ್ಟೆ ಉಳಿಸ್ಕೊಂಡಿದ್ದೀವಿ. ಚೆನ್ನಾಗಿತ್ತು. ಆ್ಯಂಡ್ ಓನರ್ ಆಲ್ಸೋ ಸ್ಯಾಟಿಟಸ್ ಇಟ್ ವಾಸ್ ಗುಡ್ ಐಡಿಯಾ ಅಬೌಟ್ ಔಟ್ಸೈಡ್ ವರ್ಲ್ಡ್ ಹೆಂಗಿದೆ ಏನು ಎತ್ತ ಅಂತ. ಯು ಗಾಟ್ ಟು ನೋ ಮೆನಿ ಥಿಂಗ್ಸ್. ಸುಳ್ಳು ಹೇಳೋಕ್ಕಾಗಲ್ಲ, ಬಟ್ ಫುಡ್ ವಾಸ್ ಅಲ್ಟಿಮೇಟ್. ಟ್ರೈ ಮಾಡಲೇಬೇಕು. ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ನನಗೆ ಒಬ್ಬನೇ ತಿಂದ ಇವಾಗ ನನ್ನ ತಪ್ಪಲ್ಲ ಬರೋದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ವಿ ಹ್ಯಾಡ್ ಎನಫ್. ಹೊಟ್ಟೆ ತುಂಬ ಇದೆ. ಜಿಮ್ಮು ಡಯಟ್ ಎಲ್ಲ ಮರ್ತಿ ಮಾಡಿದ್ದೀನಿ. ಸೊ ಹೇಗೋ ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ ಮತ್ತಿಕೆರೆ ಡೂ ವಿಸಿಟ್. ಒಳ್ಳೆ ಟೇಸ್ಟ್ ಇದೆ. ನಿಮ್ಗೆ ಬರೋಕ್ಕಾಗಲಿಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ಸ್ವಿಗ್ಗಿ ಝೊಮ್ಯಾಟೊ. ಆ್ಯಕ್ಚುಲಿ ತುಂಬ ಟೇಕ್ ಅವೇಸ್ ನಡೀತಿದೆ ಇದರಲ್ಲಿ. ನಿಮ್ಗೆ ಅದನ್ನು ತೋರಿಸ್ತೀನಿ ಒಂದು ಕ್ಲಿಪ್. ಡೈನಿಂಗ್ಗಿಂತ ಟೇಕ್ ಅವೇನೇ ಜಾಸ್ತಿ ಇದೆ. ಸೊ ಸ್ವಿಗ್ಗಿ ಝೊಮ್ಯಾಟೊ ಡ್ರೈವರ್ಸ್ ಚೆನ್ನಾಗಿದ್ದಾರೆ. ಸೊ ಇದು ಹೇಳುತ್ತಾ ಮುಂದಿನ ವ್ಲಾಗ್ಗೆ ಸಿಗುವ ಅಂತ. ಐ ಆಮ್ ಗೆಟಿಂಗ್ ರೆಗ್ಯುಲರ್. ಓಕೆ, ರೆಗ್ಯುಲರ್ ಆಗ್ತೀನಿ. ನೀವು ನಂಬಿಕೆನ ಬ್ರೇಕ್ ಮಾಡ್ತಾನೆ ಮತ್ತೆ ನೆವರ್ ಮಾಡ್ತೀನಿ ಗೈಸ್ ಅದೇ ಶೀಘ್ರದಲ್ಲಿ. ಐ ಆಮ್ ಗೋನ್ ನಾಟ್ ಬ್ರೇಕ್. ಓಕೆ, ಐ ಆಮ್ ಗೋನ್ ರೀಸ್ಟಾರ್ಟ್. ಮತ್ತೆ ಬರ್ತೀನಿ. ರೆಸ್ಯೂಮ್, ನಾಟ್ ರೀಸ್ಟಾರ್ಟ್, ರೆಸ್ಯೂಮ್. ಸೊ ಇದೇ ಹೇಳುತ್ತಾ ಇಂದಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ. ರೀಟೇಕ್. ಓಕೆ, ಇದು ಹೇಳುತ್ತಾ ಇಂದಿನ ವ್ಲಾಗ್ ಇಲ್ಲೇ ಮುಕ್ತಾಯಗೊಳಿಸುತ್ತಾ ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ ಮತ್ತಿಕೆರೆ. ಬಾಯ್. ಸೊ ಗೈಸ್, ಈ ಹೆಲ್ಮೆಟಿಂದ ನಾನು 2 ಸಲ ಆಗಿದ್ದು. ಹೊರಟಿದ್ದೀವಿ ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ ಅಂತ. ವಿತ್ ದ ಹೆವಿ ಡ್ರೈವರ್ ನಂದುಲಿ. ಆರಾಮಾಗಿ ಮನೆಗೆ ಹೋದ್ರೆ ಸಾಕು ಗುರು. ಆರಾಮಾಗಿ ಯಾರು ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ ಹೆಲ್ಮೆಟ್ ಇಲ್ಲ ಅಂತ. ಮುಗಿಯೋ ಐ ಡೋಂಟ್ ನೋ. ಬೆಂಗಳೂರು ಪೊಲೀಸ್ ಕಡೆಯಿಂದ ರೂಲ್ಸ್ ಪಾಸ್ ಆಗಿದೆ ದಟ್ ಹಾಫ್ ಹೆಲ್ಮೆಟ್ಸ್ ಫ್ರಮ್ ಫೆಬ್ರವರಿ ಇಸ್ ನಾಟ್ ಅಲೌಡ್. ಬಟ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ವೆ ಟು ಬೈ ನ್ಯೂ ಒನ್. ದಿಸ್ ಇಸ್ ಬೆಟರ್ ದನ್ ದಟ್ ಮ್ಯಾನ್. ಹಂಗೆ ಹೋಗೋಕ್ಕಿಂತ ಒಳ್ಳೇದೇ ಬಿಡಿ. ದಿಸ್ ಇಸ್ ಬೆಟರ್. ಅವ್ನು ಹೆಲ್ಮೆಟೇ ಹಾಕೊಂಡಿಲ್ಲ. ಝೂಮ್ ಮಾಡಿದ್ರೆ ಕ್ಲಾರಿಟಿ ಬರ್ತಿಲ್ಲ. questioning my phone quality, man. Wait, I'll go for ಹೊರಟಿದ್ದೀವಿ. ಈ ಹೆಲ್ಮೆಟಿಂದಾನೆ ನಾನು 2 ಸಲ ಹಾಳಾಗಿದೆ ನೋಡಿ. ಹಿಂಗೆ ಹೋಗೋಕ್ಕಿಂತ ಬೆಸ್ಟ್ ಇದೆ ತಾನೆ. ಕ್ಲೋಸ್ ಅಟ್ಲೀಸ್ಟ್ ಐ ಹ್ಯಾವ್ ಸಮ್ ಲೆವೆಲ್ ಆಫ್ ಸೇಫ್ಟಿ. ಒಂದು ಲೆವೆಲ್ ಸೇಫ್ಟಿ ಅನ್ನೋದು ಇದೆ ನನಗೆ. ಸೊ ಇದೇ ಹೆಲ್ಮೆಟಿಂದಾನೆ ನಾನು 2 ಸಲ ಹಾಳಾಗಿದ್ದು. ಎನಿವೇಸ್, ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀವಿ. ಮನೆಗೆ ಹೋಗಿ ಮಾಡ್ಕೊಳ್ಳೋದೆ. ಒಳ್ಳೆ ಊಟ ಆಗಿದೆ. ನಾಳೆ ಜಿಮ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಮಾಡಬೇಕು. ಇಲ್ಲ ಅಷ್ಟೇ ಊದ್ಕೊಂಡ್ಬಿಡ್ತೀವಿ. ನೋಡಿ, ಗೋ ಟು ಜಿಮ್ ಟುಡೇ. ನಾನು ಅದಕ್ಕೆ ಇವತ್ತು ಆ್ಯಕ್ಚುಲಿ ಶ್ರೀರಾಮ್ಪುರ ಸೈಡ್ ಮಹಾಶಿವರಾತ್ರಿಗೆ ಕಾಳಿ ಅಂತ ಎಲ್ಲ ಇದು ಮಾಡ್ತಾರೆ. ಸೊ ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಕಾಲೇಜ್ ಮುಗಿಸ್ಕೊಂಡು ಜಿಮ್ ಫಿನಿಶ್ ಮಾಡ್ಕೊಂಡು ಐ ಜಸ್ಟ್ ಮೆಟ್ ಔಟ್ ದೇರ್ ದೇವಸ್ಥಾನಕ್ಕೆ. ದೇವಸ್ಥಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಜಸ್ಟ್ ಆಲ್ ದಿಸ್ ಸ್ಟಫ್. ಸೊ ಝೀರೋ ಪ್ರಿಪ್ರೇಷನ್ಸ್. ಹೆಲ್ಮೆಟ್ ಯಾವಾಗ ಆರೋಗುತ್ತೋ ಗೊತ್ತಿಲ್ಲ ಗುರು. ಲಾಕ್ ಆಗ್ತಿಲ್ಲ ಅದು. No, it won't lock. I know, but you have to lock it inside your pocket. Still, ನಾನು ಹಿಂಗೆ ಬರೋದು ಕೈಯಲ್ಲಿ ಇಟ್ಕೊತೀನಿ. ಅದೇ ಧೂವಂತಿಗೆ ಹೋಗಿ ಲೈಕ್ ಅಂಬ್ರೆಲಾ. ಓಕೆ ಗೈಸ್, ಸೊ ಇಲ್ಲಿಗೆ ವ್ಲಾಗ್ನ ಮುಕ್ತಾಯ ಮಾಡುತ್ತೀವಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಟಿಲ್ ದೆನ್, ಟಾಟಾ, ಬೈ ಬೈ, ಟೇಕ್ ಕೇರ್.